ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಆಧುನಿಕ ಜಗತ್ತಿಗ ಕಾಣದ ರಹಸ್ಯಗಳಿಂದ ತುಂಬಿರೋ ಒಂದು ಲೋಕದೊಳಗೆ ಇಣುಕಿ ನೋಡೋಣ. ಇವರು ಆಧ್ಯಾತ್ಮಿಕತೆಯ ಒಂದು ತುತ್ತ ತುದಿಯಲ್ಲಿರೋವರು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಅಸ್ತಿತ್ವವೇ ಒಂದು ದೊಡ್ಡ ಪ್ರಶ್ನೆ. ಹೌದು, ನಾವು ಮಾತಾಡ್ತಿರೋದು ಅಘೋರಿಗಳ ಬಗ್ಗೆ. ಪ್ರತಿ ಕುಂಭಮೇಳ ಆದಾಗಲೂ ಅಷ್ಟೇ, ಲಕ್ಷಾಂತರ ನಾಗಸಾಧುಗಳು, ಅಘೋರಿಗಳು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾಗ್ತಾರೆ. ಒಂದು ದೊಡ್ಡ ಸಮಾಗಮ. ಆದರೆ ಆ ಮೇಳ ಮುಗಿದ ತಕ್ಷಣ ಅವ್ರು ಎಲ್ಲಿಗೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಯಾರಿಗಾದ್ರೂ ಗೊತ್ತಿದ್ಯಾ? ಅವರು ಅಕ್ಷರಶಃ ಹೇಳ್ದೇ ಕೇಳ್ದೇ ಕಣ್ಮರೆಯಾಡ್ಬಿಡ್ತಾರೆ. ಹಾಗಿದ್ರೆ ಮೊದಲ ಭಾಗಕ್ಕೆ ಬರೋಣ. ಮಹಾ ಅದೃಶ್ಯ. ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರ ನಡುವೆ ಕಾಣಿಸ್ಕೊಳ್ಳೋ ಇವರು ಆಮೇಲೆ ಒಂದೇ ಒಂದು ಕುರುಹು ಇಲ್ಲದೆ ಮಾಯವಾಗ್ಬಿಡ್ತಾರೆ. ಏನಿದು ಮಹಾ ಅದೃಶ್ಯದ ಹಿಂದಿನ ರಹಸ್ಯ? ಬನ್ನಿ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ನೋಡಿ, ಇವತ್ತಿನ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಒಂದು ಡಿಜಿಟಲ್ ಗುರುತಿದೆ. ಆದರೆ ಇವರಿಗೆ ಆಧಾರ್ ಕಾರ್ಡ್ ಇಲ್ಲ, ಫೋನ್ ನಂಬರ್ ಇಲ್ಲ, ಬ್ಯಾಂಕ್ ಅಕೌಂಟ್ ಅಂತೂ ಇಲ್ವೇ ಇಲ್ಲ. ಸ್ಯಾಟಲೈಟ್ಗಳು, ಗೂಗಲ್ ಮ್ಯಾಪ್ಸ್ ಯಾವುದೂ ಕೂಡ ಇವರನ್ನ ಪತ್ತೆ ಹಚ್ಚಕ್ಕಾಗಲ್ಲ. ಹಾಗಾದ್ರೆ ಇವರು ಹೋಗೋದಾದ್ರೂ ಎಲ್ಲಿಗೆ? ಎರಡನೇ ಭಾಗ, ಯೋಧರು ಮತ್ತು ಆರಾಧಕರು. ಈ ರಹಸ್ಯದ ಆಳಕ್ಕೆ ಇಳಿಯೋಕ್ಕೂ ಮುಂಚೆ ನಾವೊಂದು ಮುಖ್ಯವಾದ ವಿಷಯವನ್ನ ಸ್ಪಷ್ಟಪಡಿಸ್ಕೋಬೇಕು. ಅಂದ್ರೆ ಎಲ್ಲಾ ಸಾಧುಗಳು ಒಂದೇ ಥರ ಅಲ್ಲ. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇದೆ. ನಾಗಸಾಧುಗಳು ಅಂದ್ರೆ ಅವರು ಸನಾತನ ಧರ್ಮದ ಯೋಧರು, ರಕ್ಷಕರು. ಅವರು ಆಶ್ರಮಗಳಲ್ಲಿರ್ತಾರೆ, ಸಮರ ಕಲೆಗಳನ್ನ ಅಭ್ಯಾಸ ಮಾಡ್ತಾರೆ. ಆದರೆ ಅಘೋರಿಗಳು ಹಾಗಲ್ಲ. ಅವರು ತಾಂತ್ರಿಕ ಆರಾಧಕರು. ಅವರ ವಾಸ ಸ್ಮಶಾನಗಳಲ್ಲಿ. ಅವರ ಹೋರಾಟ ಹೊರಗಿನ ಶತ್ರುಗಳ ಜೊತೆ ಅಲ್ಲ, ಬದಲಾಗಿ ಭಯ, ಅಸಹ್ಯ, ಅಹಂಕಾರದಂತಹ ತಮ್ಮೊಳಗಿನ ಶತ್ರುಗಳ ಜೊತೆ. ಸರಿ, ಮೂರನೇ ಭಾಗಕ್ಕೆ ಹೋಗೋಣ. ರಹಸ್ಯ ಲೋಕಗಳಿಗೆ ಪಯಣ. ಹಾಗಾದ್ರೆ ಕುಂಭಮೇಳದ ನಂತರ ಇವೆಲ್ಲ ನಿಜವಾಗ್ಲೂ ಎಲ್ಲಿ ಹೋಗ್ತಾರೆ? ಇದರ ಉತ್ತರ ಇದೆಯಲ್ಲ, ಅದು ನಮ್ಮನ್ನು ಆಧುನಿಕ ಜಗತ್ತಿನಿಂದ ಬಹಳನೇ ದೂರ ಕರ್ಕೊಂಡು ಹೋಗುತ್ತೆ. ನಮ್ಮ ಸಂಶೋಧನೆ ಪ್ರಕಾರ ಇವರು ಹೋಗೋದು ಮುಖ್ಯವಾಗಿ 3 ಜಾಗಗಳಿಗೆ. 1. ಹಿಮಾಲಯದ ದುರ್ಗಮ ಗುಹೆಗಳು. 2. ಗುಜರಾತ್ನ ಗಿರ್ನಾರ್ ಕಾಡುಗಳು. ಇಲ್ಲಿ ಅವರು ಸಿಂಹಗಳ ಜೊತೆಯಲ್ಲೇ ವಾಸ ಮಾಡ್ತಾರೆ ಅಂದ್ರೆ ನಂಬಲೇಬೇಕು. ಇನ್ನು 3ನೇದು 15,000 ಅಡಿಗಳಿಗಿಂತ ಎತ್ತರದಲ್ಲಿರುವ ಜಾಗ. ಅದನ್ನ ಡೆತ್ ಝೋನ್ ಅಂತಾನೆ ಕರೀತಾರೆ. 4ನೇ ಭಾಗ, ಆಂತರಿಕ ಅಗ್ನಿಯ ವಿಜ್ಞಾನ. ಇದು ಮತ್ತೊಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಅಂತಹ ಕಠಿಣ, ಭಯಾನಕ ಪರಿಸ್ಥಿತಿಗಳಲ್ಲಿ ಇವರು ಬದುಕಿ ಉಳಿಯುವುದು ಹೇಗೆ? ಒಂದು ಕ್ಷಣ ಯೋಚನೆ ಮಾಡಿ. -20 ಡಿಗ್ರಿ ಸೆಲ್ಸಿಯಸ್ ಚಳಿ. ಅಲ್ಲಿ ಮರಗಳು ಕೂಡ ಬೆಳೆಯಲ್ಲ. ಎಲ್ಲೆಲ್ಲೂ ಬರೀ ಹಿಮ, ಬಂಡೆಗಳು ಅಷ್ಟೇ. ನಾವು ಡಬಲ್ ಸ್ವೆಟ್ಟರ್, ಜಾಕೆಟ್ ಹಾಕಿದ್ರೂ ಚಳಿಗೆ ಗಡಗಡ ಅಂತ ನಡುಗ್ತೀವಿ. ಆದ್ರೆ ಇವರು ಮೈ ಮೇಲೆ ಒಂದೇ ಒಂದು ಬಟ್ಟೆ ಇಲ್ಲದೆ ವರ್ಷಗಟ್ಲೆ ಆ ಹಿಮದಲ್ಲಿ ಹೇಗ್ ಬದುಕಿರ್ತಾರೆ? ಸಾಮಾನ್ಯವಾಗಿ ಎಲ್ರೂ ಅಂದ್ಕೊಳ್ಳೋದೇನು ಅಂತಂದ್ರೆ ಇವರೆಲ್ಲ ಗಾಂಜಾ ಸೇದುದ್ರಿಂದ ಚಳಿ ಆಗಲ್ಲ ಅಂತ. ಆದ್ರೆ ಅದು ಸಂಪೂರ್ಣ ತಪ್ಪು ಕಲ್ಪನೆ. ವಿಜ್ಞಾನದ ಪ್ರಕಾರ ಗಾಂಜಾ ದೇಹವನ್ನ ಬೆಚ್ಚಗಿಡಲ್ಲ, ಬದಲಿಗೆ ದೇಹದ ಉಷ್ಣತೆಯನ್ನ ಇನ್ನಷ್ಟು ಕಡಿಮೆ ಮಾಡಿ ಹೈಪೋಥರ್ಮಿಯಾ ಅನ್ನೋ ಸ್ಥಿತಿಗೆ ತಳ್ಳಿ ಪ್ರಾಣಕ್ಕೆ ಅಪಾಯ ತರ್ಬೋದು. ಹಾಗಿದ್ರೆ ನಿಜವಾದ ರಹಸ್ಯ ಇರೋದು ಅವರ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ. ಇದನ್ನ ಆಂತರಿಕ ಅಗ್ನಿಧ್ಯಾನ ಅಂತ ಕರೀತಾರೆ. ಅಂದ್ರೆ ತಮ್ಮ ಪ್ರಾಣಶಕ್ತಿಯನ್ನೇ ಬಳಸಿ ದೇಹದೊಳಗೆ ಬೇಕಾದಷ್ಟು ಶಾಖವನ್ನ ಉತ್ಪಾದನೆ ಮಾಡಿಕೊಳ್ಳುವ ಒಂದು ಪ್ರಾಚೀನ ಯೋಗ ತಂತ್ರ ಇದು. ಇದು ಕೇವಲ ಕಥೆ ಅಥವಾ ನಂಬಿಕೆಯಲ್ಲ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳೇ ಇವರ ಮೇಲೆ ಸಂಶೋಧನೆ ಮಾಡಿ ದಂಗಾಗಿ ಹೋಗಿದ್ದಾರೆ. ಇವರು ತಮ್ಮ ದೇಹದ ಉಷ್ಣತೆಯಿಂದಲೇ ತಮ್ಮ ಸುತ್ತಮುತ್ತಲಿನ ಹಿಮವನ್ನ ಕರಗಿಸಬಲ್ಲರು. ಅಕ್ಷರಶಃ ಅವರು ವಾಕಿಂಗ್ ಹೀಟರ್ಸ್ ಇದ್ದ ಹಾಗೆ. 5ನೇ ಭಾಗ, ಗಾಳಿಯಿಂದಲೇ ಬದುಕುವುದು. ಸರಿ, ಚಳಿಯನ್ನ ನಿಭಾಯಿಸೋದು ಒಂದು ಭಾಗ ಆಯಿತು. ಆದ್ರೆ ಊಟದ ಕಥೆ ಏನು? ಆ ಹಿಮ ಗಾಡಿನಲ್ಲಿ ಬಂಜರ್ ಭೂಮಿಯಲ್ಲಿ ತಿನ್ನೋಕೇನ್ ಸಿಗುತ್ತೆ? ಇಲ್ಲಿ ಅವರು 3 ಮುಖ್ಯ ವಿಧಾನಗಳನ್ನು ಅನುಸರಿಸ್ತಾರೆ. ಮೊದಲನೇದು, ಹಿಮಾಲಯದಲ್ಲಿ ಸಿಗೋ ಕೆಲವು ವಿಶೇಷ ಆಯುರ್ವೇದ ಬೇರುಗಳು. ಇವು 24 ಗಂಟೆಗಳ ಕಾಲ ಹಸಿವನ್ನೇ ತಡೆಯಬಲ್ಲವು. 2ನೇದು, ಹತ್ತಿರದ ಗ್ರಾಮಗಳಿಂದ ಪಡೆದ ಹಿಡಿಯಷ್ಟು ಭಿಕ್ಷೆಯನ್ನ ಪಡಿತರದ ಹಾಗೆ ಬಳಸುವುದು. ಮತ್ತು 3ನೇದು, ಅತ್ಯಂತ ನಿಗೂಢವಾದದ್ದು, ಖೇಚರಿ ಮುದ್ರೆ ಅನ್ನೋ ಒಂದು ಯೋಗತಂತ್ರ. ಇದರ ಮೂಲಕ ಅವರು ಗಾಳಿಯಿಂದಲೇ ಶಕ್ತಿಯನ್ನ ಹೀರ್ಕೊಳ್ತಾರೆ. ಇಷ್ಟೇ ಅಲ್ಲ, ಕರಡಿಗಳು ಹೈಬರ್ನೇಷನ್ಗೆ ಹೋಗುತ್ತಲ್ಲ, ಹಾಗೆ ಇವರು ಕೂಡ ತಮ್ಮ ದೇಹದ ಚಯಾಪಚಯ ಕ್ರಿಯೆಯನ್ನ ಅಂದ್ರೆ ಮೆಟಬಾಲಿಸಮನ್ನ ಸಂಪೂರ್ಣವಾಗಿ ನಿಧಾನಗೊಳಿಸಿ ತಿಂಗಳುಗಟ್ಲೆ ಆಳವಾದ ಧ್ಯಾನ ಸ್ಥಿತಿಯಲ್ಲಿರಬಲ್ಲರು. ಆ ಸ್ಥಿತಿಯಲ್ಲಿ ದೇಹಕ್ಕೆ ಹೆಚ್ಚು ಆಹಾರದ ಅಗತ್ಯವೇ ಇರೋದಿಲ್ಲ. 6ನೇ ಭಾಗ, ಅದೃಶ್ಯದ ಹಿಂದಿನ ತತ್ವ.
ನಾವು ಇಲ್ಲಿವರೆಗೆ ಎಲ್ಲಿ ಮತ್ತು ಹೇಗೆ ಅನ್ನೋದನ್ನ ನೋಡಿದ್ವಿ. ಈಗ ಅತ್ಯಂತ ಆಳವಾದ ಪ್ರಶ್ನೆಗೆ ಬರೋಣ. ಏಕೆ? ಯಾಕೆ ಅವರು ಈ ರೀತಿಯೊಂದು ತೀವ್ರ ಸಂಯಮದ ಜೀವನವನ್ನ ಆಯ್ಕೆ ಮಾಡ್ಕೊಳ್ತಾರೆ? ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಇಂತಹ ಅದ್ಭುತ ಶಕ್ತಿಗಳಿರುವಾಗ ಅವರು ಸುಲಭವಾಗಿ ಸಮಾಜಕ್ಕೆ ಬಂದು ಆರಾಮಾಗಿ ಐಷಾರಾಮಿ ಜೀವನ ನಡೆಸ್ಬೋದಲ್ಲ. ಆದರೂ ಯಾಕೆ ಏಕಾಂತ? ಇದರ ಹಿಂದಿನ ತತ್ವಶಾಸ್ತ್ರ ಇದೆಯಲ್ಲ, ಅದು ತುಂಬಾನೇ ಆಳವಾದದ್ದು. ನೋಡಿ, ಅವರ ಗುರಿ ಶಿವನ ಪೂಜೆ ಮಾಡೋದಷ್ಟೇ ಅಲ್ಲ, ಅವರ ಗುರಿನೇ ಶಿವ ಆಗೋದು. ಹೇಗೆ ಶಿವ ಕೈಲಾಸದಲ್ಲಿ, ಸ್ಮಶಾನದಲ್ಲಿ ಎಲ್ಲವನ್ನೂ ಬಿಟ್ಟು ವೈರಾಗ್ಯದಿಂದ ಇರುತ್ತಾನೋ, ಅದೇ ರೀತಿ ಜೀವನ ನಡೆಸಿ ಕೊನೆಗೆ ತಮ್ಮ ಅಸ್ತಿತ್ವವನ್ನೇ ಆ ದೈವತ್ವದಲ್ಲಿ ವಿಲೀನಗೊಳಿಸುವುದು. ಅವರ ದೃಷ್ಟಿಕೋನದ ಕೇಂದ್ರಬಿಂದುನೇ ಇದು. ಸಮಾಜವು ಭ್ರಮೆ, ಏಕಾಂತವೇ ಸತ್ಯ. ನಾವು, ನೀವು ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದಲ್ಲಿ ಮನ್ನಣೆಗಾಗಿ ಬದುಕ್ತಿದ್ರೆ ಅವರು ಆ ಮನ್ನಣೆಯನ್ನೇ ಒಂದು ಭ್ರಮೆ ಅಂತ ತಿಳಿದು ಬದುಕ್ತಿದ್ದಾರೆ. ಹಾಗಾದ್ರೆ ಅವರು ಕುಂಭಮೇಳಕ್ಕೆ ಯಾಕೆ ಬರ್ತಾರೆ? ಅದು ಕೇವಲ ಹಬ್ಬಕ್ಕೆ ಅಂತ ಅಲ್ಲ, ಬದಲಾಗಿ ನಮ್ಮಂಥ ಸಾಮಾನ್ಯ ಜನರಿಗೆ ದರ್ಶನ ಕೊಡೋಕೆ. ಈ ಆಧ್ಯಾತ್ಮಿಕ ಮಾರ್ಗ ಇನ್ನೂ ಜೀವಂತವಾಗಿದೆ, ಧರ್ಮ ಇನ್ನೂ ಅಳಿದಿಲ್ಲ ಅನ್ನೋ ಒಂದು ಭರವಸೆಯನ್ನ ಇಡೀ ಜಗತ್ತಿಗೆ ಸಾರೋಕೆ. ಹಾಗಾದ್ರೆ ಕೊನೆಯದಾಗಿ ನಾವು ಯೋಚಿಸಬೇಕಾದ ಪ್ರಶ್ನೆ ಇದು: ಇವರೆಲ್ಲರೂ ಭೌತಶಾಸ್ತ್ರದ ನಿಯಮಗಳಿಗೆ ಸವಾಲ್ ಹಾಕ್ತಿರೋದಾ, ಅಥವಾ ನಾವು ಮರೆತು ಹೋಗಿರೋ ಒಂದು ಪ್ರಾಚೀನ ವಿಜ್ಞಾನವನ್ನ ಜಗತ್ತಿಗೆ ಮತ್ತೆ ನೆನಪಿಸ್ತಿದ್ದಾರಾ? ಬಹುಶಃ ಇವರ ಜೀವನ ನಮಗೆ ತಿಳಿದಿರೋ ವಿಜ್ಞಾನದ ಅಂತ್ಯವಲ್ಲ, ಬದಲಿಗೆ ಮಾನವನ ಸಾಮರ್ಥ್ಯದ ನಿಜವಾದ ಸಾಧ್ಯತೆಗಳ ಒಂದು ಆರಂಭವನ್ನ ತೋರಿಸ್ತಿದೆ.